ಸುಂದರ ಹಳ್ಳಿಯಲ್ಲಿ ಕೆಲ ಮಕ್ಕಳು ಪ್ರತಿದಿನ ಆಟವಾಡುತ್ತಿದ್ದರು. ಆದರೆ ಅವರು ಒಂದು ಕೆಟ್ಟ ಅಭ್ಯಾಸ ಮಾಡಿಕೊಂಡಿದ್ದರು. ಆಟವಾಡಿದ ನಂತರ ನೀರಿನ ಟ್ಯಾಪ್ಗಳನ್ನು ತೆರೆದೆಯೇ ಬಿಟ್ಟು ಹೋಗುತ್ತಿದ್ದರು. ನೀರು ವ್ಯರ್ಥವಾಗಿ ಹರಿಯುತ್ತಿತ್ತು. ಹಳ್ಳಿಯ ಪಕ್ಕದಲ್ಲಿ ಒಂದು ಹಳೆಯ ಲಾರ್ಡ್ ಶಿವ ದೇವಾಲಯ ಇತ್ತು. ಅಲ್ಲಿನ ಪೂಜಾರಿ ಯಾವಾಗಲೂ ಹೇಳುತ್ತಿದ್ದರು, ನೀರು ದೇವರ ಕೊಡುಗೆ ಮಕ್ಕಳೇ, ಅದನ್ನು ಉಳಿಸಬೇಕು. ಆದರೆ ಮಕ್ಕಳು ಅದನ್ನು ಗಮನಿಸುತ್ತಿರಲಿಲ್ಲ. ಒಂದು ಬೇಸಿಗೆಯಲ್ಲಿ ಹಳ್ಳಿಯಲ್ಲಿ ಭಾರೀ ನೀರಿನ ಕೊರತೆ ಉಂಟಾಯಿತು. ಬಾವಿಗಳು ಒಣಗಲು ಆರಂಭಿಸಿದವು. ಜನರು ಕುಡಿಯಲು ನೀರಿಗಾಗಿ ದೂರ ಹೋಗಬೇಕಾಯಿತು. ಒಂದು ರಾತ್ರಿ ಆರವ್ ಎಂಬ ಬಾಲಕನಿಗೆ ವಿಚಿತ್ರ ಕನಸು ಬಂತು. ಆ ಕನಸಿನಲ್ಲಿ ಲಾರ್ಡ್ ಶಿವ ಪ್ರತ್ಯಕ್ಷರಾದರು. ಅವರ ಜಟೆಯಿಂದ ಹರಿಯುತ್ತಿದ್ದ ಗಂಗೆಯ ನೀರು ನಿಧಾನವಾಗಿ ಒಣಗುತ್ತಿತ್ತು. ಶಿವನು ದುಃಖದಿಂದ ಹೇಳಿದರು, ಮಕ್ಕಳೇ, ಪ್ರಕೃತಿಯನ್ನು ಕಾಪಾಡುವುದು ದೇವರನ್ನು ಪೂಜಿಸುವುದಕ್ಕಿಂತ ಕಡಿಮೆಯಲ್ಲ. ನೀರಿನ ಪ್ರತಿಯೊಂದು ಹನಿ ಅಮೂಲ್ಯ. ಆರವ್ ಭಯದಿಂದ ಕೇಳಿದನು, ಶಿವನೇ, ನಾವು ಏನು ಮಾಡಬೇಕು? ಶಿವನು ನಗುತ್ತಾ ಹೇಳಿದನು, ನೀರನ್ನು ಉಳಿಸಿ, ಮರಗಳನ್ನು ನೆಡಿ, ಪ್ರಕೃತಿಯನ್ನು ಪ್ರೀತಿಸಿ. ಅದೇ ನನಗೆ ಇಷ್ಟವಾದ ಪೂಜೆ. ಮುಂದಿನ ಬೆಳಗ್ಗೆ ಆರವ್ ತನ್ನ ಸ್ನೇಹಿತರಿಗೆ ಕನಸಿನ ವಿಷಯ ಹೇಳಿದನು. ಎಲ್ಲ ಮಕ್ಕಳು ಸೇರಿ ಹಳ್ಳಿಯಲ್ಲಿರುವ ನೀರಿನ ಟ್ಯಾಪ್ಗಳನ್ನು ಸರಿಪಡಿಸಿದರು. ಯಾರಾದರೂ ನೀರು ವ್ಯರ್ಥ ಮಾಡಿದರೆ ತಡೆಯಲು ಆರಂಭಿಸಿದರು. ಮರಗಳನ್ನು ನೆಟ್ಟು ಪ್ರತಿದಿನ ನೀರು ಹಾಕಲು ಶುರು ಮಾಡಿದರು. ಕೆಲವು ದಿನಗಳ ನಂತರ ಮಳೆ ಬಂತು. ಬಾವಿಗಳು ಮತ್ತೆ ನೀರಿನಿಂದ ತುಂಬಿದವು. ಹಳ್ಳಿ ಮತ್ತೆ ಸಂತೋಷದಿಂದ ಕಂಗೊಳಿಸಿತು. ಆ ರಾತ್ರಿ ಆರವ್ ಕನಸಿನಲ್ಲಿ ಮತ್ತೆ ಲಾರ್ಡ್ ಶಿವ ಅವರನ್ನು ಕಂಡನು. ಶಿವನು ಸಂತೋಷದಿಂದ ಆಶೀರ್ವದಿಸಿ ಹೇಳಿದರು, ಪ್ರಕೃತಿಯನ್ನು ಉಳಿಸುವ ಮಕ್ಕಳು ನನ್ನ ಪ್ರಿಯ ಭಕ್ತರು. ನೀತಿ: ನೀರನ್ನು ಮತ್ತು ಪ್ರಕೃತಿಯನ್ನು ಕಾಪಾಡುವುದು ದೇವರನ್ನು ಪೂಜಿಸುವುದಕ್ಕಿಂತ ಪವಿತ್ರವಾದ ಕೆಲಸ.